ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ನನ್ನ ವೈಫ್ ಬರ್ಡೇ ಶಾಪಿಂಗ್. ಸೊ ನಾನು, ನನ್ನ ವೈಫು, ನನ್ನ ಫ್ರೆಂಡು, ನಮ್ಮಮ್ಮ, ಸೊ ನಾವು 4 ಜನನು ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಬರ್ಡೇ ಶಾಪಿಂಗ್. ಸೊ ಗೊತ್ತಿಲ್ಲ ಏನೇನು ಶಾಪ್ ಮಾಡ್ತಾರೆ ನನ್ನ ವೈಫು ಅಂತ. ಸೊ ಆಲ್ರೆಡಿ ಟ್ಯಾಕ್ಸ್ ಹಾಕಿದ್ದಾರೆ. ಎಸ್, ಸೊ ನೋಡ್ತಾ ಇರ್ರಿ ಏನೇನು ಶಾಪ್ ಮಾಡ್ತೀವಿ ಅಂತ. ಓಕೆನಾ? ಇವತ್ತು ಚಿಕ್ಕಪೇಟೆಯಲ್ಲಿ ಏನೇನೆಲ್ಲ ಇರುತ್ತೆ ಅಂತ. ಸೊ ಏನೋ ಖಾಲಿ ಕಾಣ್ತಿದೆ, ಯಾಕಂದ್ರೆ ಗೊತ್ತಲ್ಲ ರಜಾ. ಸೊ ಎಲ್ಲ ನ್ಯೂ ಇಯರ್ ಹೊರಗಡೆ ಹೋಗಿದ್ದಾರೆ. ಇವತ್ತು ವಾಪಸ್ ಬರ್ತಾರೆ ಅನ್ಸುತ್ತೆ ಬ್ಯಾಂಗ್ಳೂರ್ಗೆ. ಪಾರ್ಕಿಂಗ್ ಮಾಡೋರು ಇಲ್ಲಿಂದ ನಾವು ಲೆಫ್ಟ್ ಹೋಗಿ ಚಿಕ್ಕಪೇಟೆಗೆ ಹೋಗ್ತೀವಿ. ದೋಸ್ತ ಏನೋ ಹೇಳ್ತಾರ ನೋಡಿ. ಹೋಗಿ ಬರೋದ್ರಲ್ಲಿ ಮನುಷ್ಯನ್ಗೆ ಒಳಗಡೆ ಹೋಗಿ ಬರೋಷ್ಟ್ರಲ್ಲಿ ಸಾಕಾಗುತ್ತಂತೆ. ತರಕಾರಿಗಳು, ಹಣ್ಣುಗಳು. ಇಲ್ಲಿ ನೋಡಿ, ನಮ್ಮಮ್ಮ ಮತ್ತು ನಮ್ಮ ವೈಫ್ ಇಲ್ಲಿ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವನಲ್ಲಿ ನಿಖಿಲ್, ಇಲ್ಲಿದ್ದಾನೆ. ಹೆಂಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್ ಗಾಡಿ ಓಡಿಸ್ಕೊಂಡು ಬಂದಿದ್ದು ಆಫ್ಟರ್ ಅ ಲಾಂಗ್ ಟೈಮ್? ಹೇಳ, ಒಂದು ಯುದ್ಧ ಗೆದ್ಕೊಂಡ್ಬಂದಷ್ಟು ಇದಾಗೋಯ್ತು. ಯುದ್ಧನೇ ಗೆದ್ಕೊಂಡ್ಬಂದ್ಬಿಟ್ಟು. ಯಾಕೆ? ಈ ಚಿಕ್ಕಪೇಟೆಯಲ್ಲಿ ನಮ್ಮ ಗಾಡಿ ಎತ್ಕೊಂಡು ನೋಡಿದ್ರು ಜನ ಜಾಗ ಬಿಡಲ್ಲ ಕಣೋ. ಏನೋ ಇವ್ರದೇ ದಾರಿ ಥರ ಹೋಯ್ತಾ ಇರ್ತಾರೆ. ಆಮೇಲೆ ನೋಡಿದ್ರು ಜಾಗ ಬಿಡಲ್ಲ ಆಗ್ತಾರೆ. ನೋಡಿ, ಎಲ್ಲ ಶಾಪಿಂಗ್ ಬಂದು ಚೆನ್ನಾಗಿದೆಯಲ್ಲ ಇದು. ಗಂಡ ನೋಡಿ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ. ನ್ಯೂ ಡಿಸೈನ್. ಇದು ಚೆನ್ನಾಗಿದೆಯಲ್ಲ, ನ್ಯೂ ಡಿಸೈನ್, ಸಮಥಿಂಗ್ ನ್ಯೂ. ತಗೊಳ್ಳಿ ಅಷ್ಟೇ. ನೋಡಿ, ಇದನ್ನ ಸೆಲೆಕ್ಟ್ ಮಾಡಿ ಏನೇ ಕೂತಿದ ತಕ್ಷಣ ನೋಡಿ, ಜಾಸ್ತಿ ಸೆಲೆಕ್ಟ್ ಎಲ್ಲ ಹೋಗಲ್ಲ. ಇದಿಷ್ಟನ ಓಕೆ ಅಷ್ಟೇ. ಇದು ಗೋಲ್ಡನ್ ಕಲರ್ ನೋಡಿ, ಇದು ಚೆನ್ನಾಗಿದೆ. ಏನ್ ಪ್ಲಾನ್ ಅಂದ್ರೆ ಹುಡುಗಿರಿಗೆ ಸೆಲೆಕ್ಟ್ ಮಾಡಕ್ ಬಿಟ್ಬಿಟ್ರೆ ಒಂದು ಅರ್ಧ ಗಂಟೆ 1 ಅವರ್ ಮಾಡ್ತಾರೆ ಅಂತ. ಇಲ್ಲೇ ಕೂತ್ಕೊಂಡ್ಬಿಟ್ಟಿರ್ತೀವಿ ನಾವು. ಅದಕ್ಕೇನೆ ಇದಿಷ್ಟನ ಓಕೆ ರೆಡಿ ಪ್ಯಾಕ್. ದಿಸ್ ಒನ್ ಇಸ್ ಟೂ ಗುಡ್. ಚೆನ್ನಾಗಿದೆ, ಕ್ರೀಮ್ ಕಲರು. ಇದು ಚೆನ್ನಾಗಿದೆ, ಇದು ಕ್ರೀಮ್ ಕಲರ್ ಚೆನ್ನಾಗಿದೆ. ಗೋಲ್ಡ್ ಕಲರ್ ಚೆನ್ನಾಗಿದೆ. ಇದು ಇದಕ್ಕೆ 1600, ಅದಕ್ಕೆ 2000. ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇದು ಒಂದು ಸ್ವಲ್ಪ ಟೈಮ್ ಕೊಡಿ, ರೇಟ್ ಕೇಳ್ಬಿಟ್ಟು ತಲೆ ತಿರುಗ್ತಾ ಇದೆ. ಬೆಸ್ಟ್ ನೋಡಿ, ಬೇರೆ ಅಂಗಡಿಗೆ ಬಂದಿದ್ದೀವಿ. ಇಲ್ಲೂ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ನೋಡೋಣ. ಅಲ್ಲಿ 2 ಸೆಲೆಕ್ಟ್ ಮಾಡಿದ್ದಾರೆ, ಆದರೂ ಒಂಚೂರು ಕನ್ಫ್ಯೂಷನಲ್ಲಿದ್ದಾರೆ. ಅದಕ್ಕೆ ಈ ಕಡೆ ನೋಡಿ ಇದು ಮಾಡೋಣ ಅಂತ ನೋಡಿ ಬೇರೆ ಅಂಗಡಿಗೆ ಬಂದಿದ್ದೀವಿ. ನೋಡಿ ಚೆನ್ನಾಗಿದೆ. ನನ್ನ ವೈಫ್ಗೆ ನಾನು ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವರೊಂದು ಹಾಕೊಂಡಿದ್ದಾರೆ ನೋಡಿ. ಇದೊಂಚೂರು ಇದೊಂದು ಇನ್ನೊಂದು ಸೆಲೆಕ್ಟ್ ಮಾಡಿರೋದು ಸೆಲೆಕ್ಟ್ ಮಾಡಿರೋದು ಇಲ್ಲೆಲ್ಲೋ ಇದೆ. ಇಲ್ಲಿ ಯಾವುದೋ ಸೆಲೆಕ್ಟ್ ಮಾಡ್ಯಾರ ನೋಡಿ ಗೈಸ್. ಸೊ ಇವಾಗ ಇದು 3ರಲ್ಲಿ ಫೈನಲೈಸ್ ಮಾಡಬೇಕು. ಇನ್ನು ಫೈನಲೈಸ್ ಮಾಡ್ತಾರೆ. ಇದು 3ನೇ ಅಂಗಡಿ. ಅದರಲ್ಲಿ ಯಾರು ಸೆಲೆಕ್ಟ್ ಮಾಡ್ತಾರೆ, ಯಾವ್ದು ತಗೋತಾರೆ, ಬರ್ತಡೆಗೆ ಯಾವ್ದು ಹಾಕ್ತಾರೆ ಎಲ್ಲ ನಾವು ಬ್ಲಾಗಲ್ಲಿ ಹೇಳ್ತೀವಿ. ಬರ್ತಡೇಲಿ ಯಾವ್ದು ಹಾಕ್ತಾರೆ ಅಂದ್ಬಿಟ್ಟು ಅವ್ರು ಬ್ಲಾಗಲ್ಲೇ ನೋಡ್ಬೇಕು ನೀವು.
ಎಸ್ ಅದೇ ಬ್ಲೂ ಎಗ್ ದ ಟ್ರೈ ಗೈಸ್ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ ಇವಾಗ ನೋಡಿ. ಫೈನಲಾ? ಇವಾಗ ಫೈನಲ್ ಅಂತ ಹೇಳಿದ್ದಾರೆ. ನಮ್ಗೊಂಚೂರು ಸಮಾಧಾನ ಆಗಿದೆ. ಪೂಜೆ ಹಿಂಗೆ ಕ್ಲೀನಾಗಿ ಫುಲ್ ತೋರಿಸು. ಒಂಚೂರು ಹಿಂದೆ ನಿಂತ್ಕೊ, ಹಿಂದೆ ಹೋಗು. ನೋಡಿ ಇದನ್ನು ಫೈನಲೈಸ್ ಮಾಡಿದ್ದಾರೆ. ಅಪ್ಪ ನಮ್ಗೆ ಇವಾಗ ಸ್ವಲ್ಪ ಉಸಿರಾಡೋಕ್ಕಾಯ್ತು. ಅಲ್ಲ 1300 ತಗೊಂಡು ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ ಹೇಳಿ ಸರ್. ನಾನೇ ಹೇಳ್ತೀನಿ. ಒಂದು ನಿಮಿಷ ಹೇಳಮ್ಮ. ಹೇಳಿ ಸರ್ ಅಂಗಡಿ ಹೆಸರು. ಅಂಗಡಿ ಹೆಸರು ಪ್ರಾಚಿ ಫ್ಯಾಷನ್ ಅಂತ, ಚಿಕ್ಕಪೇಟ್ ಮೇನ್ ರೋಡ್ ಅಂತ, ಆಪೋಸಿಟ್ ಟು PVR ರಜತಾ ಕಾಂಪ್ಲೆಕ್ಸ್. ಗೈಸ್, ಸೊ ಈ ಪ್ರಾಚಿ ಫ್ಯಾಷನ್ಸ್ ಅಲ್ಲಿ ನ್ಯೂ ಡಿಸೈನ್ಸ್, ನ್ಯೂ ಕಲೆಕ್ಷನ್ ಮತ್ತೆ ಬೆಸ್ಟ್ ಆಫರ್ ಕೊಡ್ತಾರೆ. ಇವ್ರ ಹೆಸರು ಹಿತೇಶ್ ಅಂತ. ಆದಷ್ಟು ಇಲ್ಲಿ ಬಂದು ಬೈ ಮಾಡಿ. ಇಟ್ ಈಸ್ ರಿಯಲಿ ರೀಸನಬಲ್ ಪ್ರೈಸ್ ಆ್ಯಂಡ್ ಗುಡ್ ಕ್ಲಾತಿಂಗ್, ಗುಡ್ ಡಿಸೈನ್ಸ್ ಇದೆ. ಸವಾಲೇ ಜಗಳ ಆಡ್ತಾ ಇದ್ದಾರೆ ಗಂಡ ಹೆಂಡತಿ. ಏನಕ್ಕೆ ಅಂತ ಇಷ್ಟ ಆಗಲಿ. 2 ಡ್ರೆಸ್ ಕೊಡಿಸಿದ್ರೆ ಸಾಲದಂತೆ, ಇನ್ನೂ 3-4 ಡ್ರೆಸ್ ಬೇಕಂತೆ. ಇನ್ನು ಒಂದು ದಿವಸಕ್ಕೆ 3 ಎಷ್ಟು ಸತಿ ಡ್ರೆಸ್ ಹಾಕೋದು. ಹೋಗೋದು ಡ್ರೆಸ್ ಚೇಂಜ್ ಮಾಡೋದು, ಡ್ರೆಸ್ ಹಾಕೊಳ್ಳೋದು ಬರೋದು. ತಗೋತಾ ಇದ್ದಾರೆ ನೋಡಿ ಗಾಯ್ಸ್. ಫ್ಯಾನ್ಸಿ ಐಟಮ್ ಅಂತೆ. ತೊಗೊಂಡ್ರಾ? ತೋರಿಸ್ತಾರ ಓಪನ್ ಮಾಡೋಕ್ಕೆ ಪಾಪ ಅವ್ರ ಕೈಲಿ. ಹಿಂಗೆ ಇರಲಿ ಸ್ಟೋನ್ ವಾಲೆ ಇದು. ಸ್ಟೋನ್ ವಾಲೆ ಅಂತ ನೋಡಿ. 500 ರುಪೀಸು ಚಿಕ್ಕಪೇಟೆಯಲ್ಲಿ. ಅಂಗಡಿ ಹೆಸರು ಅಣ್ಣ, ಅಡ್ರೆಸ್ಸು? ಫ್ಯಾಷನ್ ಜ್ಯುವೆಲರಿ, ಅವೆನ್ಯೂ ರೋಡ್, ರಾಜಾ ಮಾರ್ಕೆಟ್ ನಿಯರ್. ನೋಡಿ ಎಲ್ಲ ಫ್ಯಾಷನ್ಸ್ ಎಲ್ಲ ಚೆನ್ನಾಗಿದೆ. ಫುಲ್ ಫ್ಯಾಷನ್ಸ್ ಎಲ್ಲ ಒಳ್ಳೊಳ್ಳೆ ಸೆಲೆಕ್ಷನ್ಸ್ ಇದೆ ನೋಡಿ. ನಮ್ಮ ಬೇಗ ತಗೊಂಡು ಮಾರಯ್ಯ. ಒಂದು ಸ್ವಲ್ಪ ತುತ್ತು ಅನ್ನ ಕೊಟ್ಟು ನಮ್ಮ ಹೊಟ್ಟೆ ತುಂಬಯ್ಯ. ಗೈಸ್ ಇದು ನೋಡಿ, ಬಾಬಾಜಿ ಆರ್ಡರ್ ಮಾಡಿದ್ವಿ ದೈಪುರಿ. ಡೆಲಿಷಿಯಸ್ ಆಗಿದೆ, ಸಕ್ಕತ್ತಾಗಿದೆ. ಆಮೇಲೆ ಹೋಟೆಲ್ ತುಂಬ ಹಳೆಯದು. ಹೋಟೆಲ್ ತುಂಬಾನೇ ಹಳೆಯದು. ಇಫ್ ಯು ಕೆನ್ ಸಿ POP. ಆದರೆ ಫುಡ್ ಮಾತ್ರ ಡೆಲಿಷಿಯಸ್. ಸುದರ್ಶನ್ ಸಿಲ್ಕ್ ಪಕ್ಕ ಇದೆ, ಎಲ್ಲರೂ ಬಂದು ವಿಸಿಟ್ ಮಾಡಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ. ನಿಮ್ದೇನು? ಸಕ್ಕತ್ತಾಗಿದೆ, ಟೇಸ್ಟ್ ಸಕ್ಕತ್ತಾಗಿದೆ, ಸೂಪರ್ ಟೇಸ್ಟ್, ಚೆನ್ನಾಗಿದೆ. ಎಲ್ಲ ಈ ಕಡೆ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಸೈಜ್ ಮಾಡಬೇಕು, ತಿಂಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಟೇಸ್ಟ್ ಆಗಿದೆ, ಖಾರವಾಗಿದೆ, ಮಜಾ ಬರುತ್ತೆ ಅದಕ್ಕೆ. ಗೈಸ್ ನೋಡಿ, ಫೈನಲಿ ಮನೆಗೆ ಬಂದ್ವಿ. ಇಷ್ಟೊಂದೆಲ್ಲ ಶಾಪಿಂಗ್ ಮಾಡಿ. ಇನ್ನೊಂದು ಬ್ಯಾಗ್ ಇದೆ, ನಿಖಿಲ್ ಹತ್ರ ಇದೆ ನೋಡಿ. ಸೊ ಬನ್ನಿ ಬೇಗ ತೋರಿಸ್ತೀನಿ ಏನೇನೆಲ್ಲ ತೊಗೊಂಡಿದ್ದೀನಿ. ಓಕೆ ಬನ್ನಿ ಗಾಯ್ಸ್ ಮಾಡೋಣ. ಫುಲ್ ಸುಸ್ತು ಬೇರೆ ಆಗಿದೆ. ಗೈಸ್ ಫೈನಲಿ ಶಾಪಿಂಗ್ ಮುಗಿಸಿ ಮನೆಗೆ ಬರ್ತಿದ್ದೀವಿ ನೋಡಿ. ಇವರಿಬ್ರು ಬರ್ತಾ ಇದ್ದಾರೆ ಹಿಂದೆ. ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಗೈಸ್. ನಿಖಿಲ, ಇವಾಗ ನಾನು ಮೊನ್ನೆ ಬಿರಿಯಾನಿ ಮಾಡಕ್ ಕೊಟ್ನಲ್ಲ ಮಚ್ಚ ನಾನು. ಸೊ ನೆನ್ನೆ ಬಿರಿಯಾನಿ ಮಾಡ್ಕೊಟ್ನಲ್ಲ ನಿನ್ಗೆ. ಸೊ ಹೆಂಗಿತ್ತು? ಚೆನ್ನಾಗಿತ್ತು. ಬೆಳಗ್ಗೆ ಖಾರ ಇತ್ತಾ? ಇಲ್ಲ, ನಾರ್ಮಲ್ ಆಗಿತ್ತು, ಚೆನ್ನಾಗಿತ್ತು. ಬಿಸಿ ಮಾಡ್ಕೊಂಡು ತಿಂದೆ, ಸೂಪರ್. ಹೌದಾ? ಅದು ಟೇಸ್ಟ್ ಹೆಂಗಿತ್ತು ಅಂದ್ರೆ ಟೇಸ್ಟ್ ಅಲ್ಲ, ಮಾಡಿರೋ ಟೈಪ್. ಮೇಘನಾಸ್ ಬಿರಿಯಾನಿ ಮತ್ತೆ ಮೇಘನಾಸ್ ಬಿರಿಯಾನಿ ನೋಡಿ. ಇಲ್ಲ ಅಂತ ಅಂದ್ರೆ ನಾನು ಮಾಡಿರೋ ಟೇಸ್ಟ್ ಹೇಳ್ತಾ ಇಲ್ಲ, ಟೈಪ್. ರೈಸ್ ಬೇರೆ ಸಪ್ರೇಟ್, ಫ್ರೈ ಬೇರೆ ಸಪ್ರೇಟ್, ಮಾಡಿರೋ ಟೈಪ್ ನಾನು ಹೇಳ್ತಾ ಇರೋದು. ಹಿಂಗೆ ಓಕೆ. ಅದೇನು ಏನ್ ಮಾಡ್ಬೇಕು ಅಂತ ಅನ್ಸಿದ್ ನಿನಗೆ? ನಿನಗೇನ್ ಮಾಡ್ಬೇಕು ಅಂತ ಅನ್ಸಿದೆ? ನಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ. ಸುಮ್ನೆ ನನ್ನ ಹೆಂಡತಿಗೆ ಏನು ಮಾಡ್ಕೊಟ್ಟಿರ್ಲಿಲ್ಲ ಮದುವೆ ಆದಾಗಿಂದನು. ಇಲ್ಲ ಒಂದ್ಸತಿ ಗೈಸ್ ವಿಡಿಯೋ ಒಂದ್ಸತಿ ಮತ್ತೆ ಮಾಡಿ ತೋರಿಸ್ತೀವಿ. ಯು ಹ್ಯಾಡ್ ಡನ್ ಇಡ್ಲಿ, ಆಮ್ಲೆಟ್ ಇಡ್ಲಿ, ನೆನ್ಪಿದ್ಯಾ? ಆಮ್ಲೆಟ್ ಇಡ್ಲಿ ಮಾಡ್ಕೊಟ್ಟಿದ್ದ ನಿನಗೆ? ಹೌದಾ? ಆಮ್ಲೆಟ್ ಇಡ್ಲಿನ ಹಿಂಗೆ ಮಚ್ಚ ರೆಸಿಪಿ ಹೇಳು.
ನಾನು ಮಾಡ್ಕೊಡ್ತೀನಿ ಬಿಡು ನಿಂಗೆ. ರೆಸಿಪಿ ಹೇಳು. ಬೇಡ ನಾನು ಮಾಡ್ಕೊಡ್ತೀನಿ. ಸರಿ ಗೈಸ್, ನಾವಿವಾಗ ನಮ್ಮ ಫ್ರೆಂಡ್ ಪ್ರಖ್ಯಾತ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅವನು ರೀಸೆಂಟಾಗಿ ಮದುವೆ ಆಗಿದ್ದು. ಸೊ ಹಿಂಗೆ ಫ್ರೆಂಡ್ಸ್ ಎಲ್ಲ ಸೇರ್ತಾ ಇದ್ದೀವಿ, ನಾನು ಅವನು ಸಿಗ್ತಾ ಇದ್ದೀವಿ. ಸೊ ನೋಡಿ, ನಾನು ನನ್ನ ಬೇಬಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು. ಆಫ್ಟರ್ ಅ ಲಾಂಗ್ ಟೈಮ್ ನನ್ನ ಬೇಬಿನ ಹೊರಗಡೆ ಒಂದು ರೌಂಡ್ ಸುತ್ತಾಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಬೇಬಿ? ಈ ಬೇಬಿನಾ? ಅವರು ನಮ್ಮ ವೈಫ್, ಮೈ ಡಿಯರ್ ವೈಫ್. ಓಕೆ. ಸೊ ಇದು ನನ್ನ ಬೇಬಿ. ಓಕೆ ಗೈಸ್, ನೋಡಿ ಏನ್ ಟ್ರಾಫಿಕ್ ಇದೆ, ಫುಲ್ಲು ಟ್ರಾಫಿಕ್. ಹೊಸದಾಗ ಫ್ಲೈಓವರ್ ಮಾಡಿದ್ರು. ಆ ಫ್ಲೈಓವರ್ ಹಿಂದೆನೇ ಆಗೋಯ್ತು ಮೇಡಮ್. ಅದೇ ಅದ್ರಿಂದನೇ ಈ ಟ್ರಾಫಿಕ್ ಶುರು ಆಯ್ತು. ಅಯ್ಯೋ, ಹೆವಿ ಟ್ರಾಫಿಕ್. ನಮ್ಗೆ ಗಾಡಿ ಎತ್ಕೊ ಬರಕ್ಕೆ ಬೇಜಾರಿಲ್ಲ, ಈ ಟ್ರಾಫಿಕ್ ಎಲ್ಲ ಬಂದ್ಬಿಟ್ರೆ ಬೇಜಾರು ಮಚ್ಚ. ಗೈಸ್, ನಮ್ಮ ಮಧ್ಯಾಹ್ನ ಚಿಕ್ಕಪೇಟೆಗೆ ಹೋಗಿದ್ವಿ. ಅಲ್ಲೇನಾದ್ರೂ ಈ ಗಾಡಿನ ಎತ್ಕೊಂಡು ಹೋಗ್ಬಿಟ್ಟಿದ್ರೆ ಅಷ್ಟೇ ನಮ್ ಕತೆ. ಗೋವಿಂದ. ಪೇಟೆಲ್ಲಂತೂ ಈ ಗಾಡಿ ತಗೊಂಡು ಹೋಗಿದ್ರೆ ಟೂ ವೀಲರ್ನೇ ಬ್ರೇಕ್ ಹಾಕೊಂಡ್ ಅದು ಟೂ ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಜನ ಹತ್ರ ಬಂದು ಆರನ್ ನೋಡಿದ್ರೇನು ಅವ್ರು ಜಾಗ ಬಿಡಲ್ಲ, ಅವ್ರದೇ ರೋಡ್ ತರ ಹೋಯ್ತಾ ಇರ್ತಾರೆ. ಗೈಸ್, ಎಸ್ಪೆಷಲಿ ಹುಡ್ಗಿರು ಶಾಪಿಂಗ್ ಮಾಡಕ್ ಹಿಂಗೆ ಅಂಗಡಿನೇ ನೋಡ್ಕೊಂಡ್ ನೋಡಿದ್ರು. ನಾನು ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ನಲ್ಲ, ಟೂ ವೀಲರ್ ಅಲ್ಲಿ ಹೋಗ್ಬೇಕಾರೆ ಆ ಮಿರರ್ ಎಷ್ಟೊಂದ್ ಜನ ನಾನು ಟಚ್ ಮಾಡಿ ಹೊಡೆದ್ಬಿಟ್ಟೆ ಪಾಪ. ನಾನು ಯಾರು ಒಬ್ರಿಗೂ ಟಚ್ ಮಾಡ್ಲಿಲ್ಲ. ನಾನು ಏನ್ ಮತ್ತೆ ಏನ್ ಅನ್ಕೊಂಡ್ರು ಕರೆಕ್ಟ್ ಆಗಿ ಮಧ್ಯಕ್ಕೆ ನಿಂತ್ಕೊಂಡ್ಬಿಡ್ತಾರೆ, ಆರ್ ನೋಡಿದ್ರು ಹೋಗಲ್ಲ ಅಂತಾರೆ. ಅವ್ನ ಯಾವನ ಪಾಪ ಅಲ್ಲಿ ಒಬ್ಬ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇದ್ದ ಗೊತ್ತಾ, ಅವ್ನ್ ಕರೆಕ್ಟ್ ಆಗಿ ನಿಮ್ದು ಪಾಸ್ ಆಗಿದ ತಕ್ಷಣ ನಮಗೆ ಕೈ ಹಾಕ್ಬಿಟ್ಟ, ಸರ್ ನಿಂತ್ಕೊಳ್ಳಿ ಅಂತ. ಕ್ಲೀನ್ ಆಗಿ ನಿಂತ್ಕೊಂಡಿದೀವಿ. ಸರ್ ಏನೋ ಪಬ್ಲಿಕ್ ಎಲ್ಲ ಕಡೆ ಹೋಗಿ ಅಂತ ಅವ್ರೆ ತಳ್ತಾನೆ. ನಾವ್ಯಾರು ಅನ್ಕೊಂಡೆ. ಆಮೇಲೆ ಶಾಪಿಂಗ್ ಮಾಡಿದ್ ಖುಷಿ ಆಯ್ತಾ? ಎಸ್, ಆಫ್ ಕೋರ್ಸ್. ನಿಮ್ಗೆ ಹೇಳಿದ್ದೆ ಇವ್ರು ಕನ್ನಡ ಸ್ವಲ್ಪ ಬರಲ್ಲ ಅಂತ ಓದ್ ಬ್ಲಾಗ್ ಅಲ್ಲೇ ನಿಮ್ಗೆ ಹೇಳಿದ್ದೆ. ಅದ್ರಿಂದ ನೀವು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ನಾವು ಕಷ್ಟಪಟ್ಟು ಅರ್ಥ ಮಾಡ್ಕೊಂತ ಇದೀವಿ, ಅದೇ ತರ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ಗೈಸ್. ಸರ್ ನೀನ್ ಇವಾಗ್ಲಿಂದ ಅರ್ಥ ಮಾಡ್ಕೊತಾ ಇದೀರ ಸರ್. ನಾವು 1.5 ವರ್ಷದಿಂದ ಅರ್ಥ ಮಾಡ್ಕೋತೇವೆ ಕಷ್ಟಪಟ್ಟು. ಏನಿಲ್ಲ, ನಾನು ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡಬಲ್ಲೆ. ಇವಾಗ ನೋಡು ನಿಖಿಲ್, ನಾನು ಪೂಜಾ, ಓಕೆನಾ? ನೀನ್ ನನಗೆ ಹೇಳು ವಿಡಿಯೋ ಮಾಡಕ್ಕೆ. ಆ ಕಡೆ ಒಂದ್ ಚೆನ್ನಾಗಿ ಸೀನ್ರಿ ಇದೆ, ಅದನ್ನ ವಿಡಿಯೋ ಮಾಡು ಅಂತ ಹೇಳು. ಪೂಜಾ, ಇದೊಂಚೂರು ವಿಡಿಯೋ ಮಾಡ್ತೀಯಾ? ಚೆನ್ನಾಗಿದೆ ನೋಡಲ್ಲಿ, ವಿಡಿಯೋ ಮಾಡು. ಓಕೆ ಅಂತ ಹಿಂಗ್ ತಗೊಳ್ಳೋದು. ಇದು ಫೋನ್, ಓಕೆನಾ? ಹಿಂಗ್ ತಗೊಳ್ಳೋದು. ಇವಾಗ ಅಲ್ಲಿ ಇರೋದನ್ನ ವಿಡಿಯೋ ಮಾಡ್ಬೇಕು ತಾನೆ ನಾನು. ಸೊ ನಾನ್ ಜಸ್ಟ್ ಏನ್ ಮಾಡ್ತೀನಿ, ಹಿಂಗ್ ಹಿಡ್ಕೊಂಡು ಹಿಂಗ್ ತೋರಿಸ್ತೀನಿ ತಾನೆ. ನಮ್ ಮೇಡಮ್ ಹಂಗಲ್ಲ. ನಾನೇನು ಅಷ್ಟೊಂದು ಓವರ್ ಸುಮ್ಮನೆ ನನ್ಗೆ ನಾನೇನು ಕ್ಯಾಮ್ರಾ ಉಮೇನಾ? ಮತ್ತೆ ಐ ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಯು ಹ್ಯಾವ್ ಲರ್ನ್ಡ್ ಇಟ್ಸ್ ಅ ಆರ್ಟ್. ಎಲ್ರಿಗೂ ಬರಲ್ಲ, ನಿಮಗೆ ಬಂದೈತೆ. ಇನ್ಮೇಲಿಂದ ನಿಮ್ಗೂ ಹೇಳ್ಕೊಡ್ತೀವಿ. ತಿಂಗಳಿಗೆ 1,000 ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕ್ಬಿಡಿ. ಬೇಡ, ನಂಗೆ ಟ್ಯೂಷನ್ ಫೀಸ್. ನೋ, ನಾಟ್ ರಿಕ್ವೈರ್ಡ್. ಹೆಂಡತಿ ಹತ್ರನೇ ಕ್ಲಾಸ್ ಇಸ್ಕೊಂಡು ಟ್ಯೂಷನ್ ಮಾಡ್ತೀರಾ? ಅಲ್ಲ, ವಿದ್ಯೆನ ಯಾವತ್ತಿದ್ರು ಫ್ರೀ ಆಗಿ ಕೊಡಬಾರ್ದಂತ. ಹೌದಾ? ಇದೇ ಮಾತಿರ್ಲಿ. ಮುಂದೇನು? ಮುಂದೆ ಇಲ್ಲ, ಮುಂದೆ ಅದ್ ಯಾವ್ದೋ ಗಾಡಿ ಇದೆ. ನಿಂಗೇನ್ ಅನ್ಸುತ್ತೆ? ಏನ್ ಅನ್ಸ್ತಪ್ಪ, ಗಂಡ ಹೆಂಡತಿ ಜಗಳ ಏನೋ ಮಾಡ್ತಾ ಇದೀರಾ, ಮಾತಾಡ್ತೀರಾ, ನಾವೇನ್ ಮಾಡೋಣ ಹೇಳು? ದೋಸ್ತಿಗೆ ಏನಂದ್ರೆ ಗಂಡ ಹೆಂಡತಿ ಜಗಳ ಉಂಡು ಮಲ್ಗ ತನಕ ನಮ್ಗೆ ಅದೇ ನಮ್ಗೆ ಗುರು. ನಾನೇನೋ ಹೇಳಿ ಆಮೇಲೆ ನಮ್ ಹತ್ರ ನಾಳೆ ನೀವಿಬ್ರು ಒಂದಾಗ್ಬಿಟ್ಟು ನನಗೆ ಬೈಕೊಂಡು ನೋಡಿ. ಕನ್ನಡ 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 ಕನ್ನಡ. ಹೌದು, ನಂಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ. ಇದ್ರ ಬಗ್ಗೆ ಏನಾರು ಹೇಳ್ಬೇಕಾ? ಇದ್ರ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ, ನಮ್ಮ ವಿಡಿಯೋ ನೋಡ್ತಾ ಇರೋ ಪ್ರೇಕ್ಷಕರೇ ಹೇಳ್ತಾರೆ. ಯಾಕೆಂದ್ರೆ ಅವರೇ ಮೇಳದಲ್ಲಿ ಒಂದಿನ ನಾನು ನ್ಯೂಸ್ ಪೇಪರ್ ಇಟ್ಕೊಂಡು ಪೂರ್ತಿಯಾಗಿ ಓದ್ತೀನಿ. ಓಕೆ, ಆ ಒಂದು ದಿನ ಯಾವಾಗ ಬರುತ್ತೆ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಚಾಲೆಂಜ್ ನಾನು ಮಾಡಿಸ್ತೀನಿ ಗೈಸ್. ಆ ಒಂದು ದಿನ ಆ ಚಾಲೆಂಜ್ ಏನಿದೆ ಅದನ್ನ ಮಾಡಿಸ್ತೀನಿ, ನೋಡೋಣ. ಈಗಲೇ ಓದ್ತೀನಿ. ಇವತ್ತಿಂದ ಆಲ್ರೆಡಿ ಆಗೋಗಿದೆ, ಹೊಸ ನ್ಯೂಸ್ ಓದ್ಬೇಕು. ಅಲ್ಲ, ಇವಾಗ್ಲೇ ಏನೋ ಒಂದು ಓದ್ತೀನಿ. ಪರವಾಗಿಲ್ಲ, ಬೇಡ, ಇಷ್ಟೇ ಸಾಕು. ತುಂಬಾ ಟ್ರಾಫಿಕ್ ಆಗ್ಬಿಟ್ಟಿದೆ ಗೈಸ್. ಎಲ್ಲಾ ಕಡೆಯಿಂದ ಜನ ಅಂತ ಗೊತ್ತೇ ಆಗ್ತಾ ಇಲ್ಲ ನನಗಂತೂ. ಕನ್ಫ್ಯೂಸ್ ಆಗ್ಬಿಟ್ಟಿದೆ ಆರ್ ನಗರದಲ್ಲಿ ಇಷ್ಟು ಟ್ರಾಫಿಕ್ ಅಂತ. ನೋಡಿ, ಅಲ್ಲ ಇವತ್ತಿನ ದಿವಸನೂ ಮುಗ್ದೋಯ್ತು.
ಅಂದ್ರೆ ಶಾಪಿಂಗ್ ಹೋಗಿ ಎಲ್ಲ ಬಂದು ಇವತ್ತಿನ ದಿವಸನೇ ಮುಗ್ದೋಯ್ತು. ನಾಳೆಯಿಂದ ಬ್ಯಾಕ್ ಟು ಡ್ಯೂಟಿ. 2026 ಸ್ಟಾರ್ಟ್ ಆಗಿ 4 ದಿನ ಆಗಿದೆ. 4 ದಿನ. ಎಷ್ಟು ವರ್ಷದಲ್ಲಿ ಎಷ್ಟು ದಿನ ಇರುತ್ತೆ? 365 days. ಸೊ ಇನ್ನು ನೋಡಿ. ಮಿಕ್ಕಿರೋದು ಬರೀ 361 ಡೇಸ್, 361 ದಿನಗಳು ಮಾತ್ರ. ನ್ಯೂಸ್ ರಿಪೋರ್ಟರ್ ಓದ್ದಂಗೆ ಅನಿಸ್ತಿದೆ. ಏನು ಇಲ್ಲಪ್ಪ, ನಾನೇನು Guys. ಮಾಡಕ್ ಹೋಗಲ್ಲ. ನಂದು ಇದು ಏನಪ್ಪಾ ಗೊತ್ತಿಲ್ಲ. ಇದು 2026 6 ಮಂತ್ಸ್ ಆಗುತ್ತಲ್ವಾ, ಅಷ್ಟ್ರಲ್ಲಿ ನಾನು ಕನ್ನಡನ ಏನೋ ಸೀನ್ ಆಗ್ಬಿಟ್ಟಿದೆ, ಫುಲ್ ಕಿತ್ತಾಡ್ತವ್ರೆ. ಪೊಲೀಸ್ ಅಂಕಲ್ ಬರ್ತಾರೆ ಮಾಮ ಇಲ್ಲಿ. ಪೊಲೀಸ್ ಅಂಕಲ್ ಮನೆಗೆ ಹೋಗಲ್ವಾ? ಅಲ್ಲ ಏನೋ ಏನೋ ಹೇಳ್ತಾ ಇದ್ರು. ನೆಕ್ಸ್ಟ್ ಜಸ್ಟ್ ಫಾರ್ ಫನ್ ಅಷ್ಟೇ. ಅಲ್ಲ ಪೊಲೀಸ್ ಅಂಕಲ್ ಮನೆಗೆ ಹೋಗಲ್ವಾ ಅಂತ ಹೇಳೋದು. ಅಲ್ಲಲ್ಲ ಈ ಕಡೆ ತೋರ್ಸು. ಏನೋ ಹೇಳ್ತಾ ಇದ್ರು, 6 ತಿಂಗಳು ಒಡ 6 ತಿಂಗಳು ಒಳಗಡೆ ನಾನ್ ಕನ್ನಡನ ಕೇಳಿ ಯಾರಾದ್ರೂ ನನ್ಗೆ ಕಾಲ್ ಮಾಡ್ತಾರೆ, ಭಯಕ್ಕ ಏನು ದಯವಿಟ್ಟು ಬಂದು ನಮ್ಮ ಶೋನ ನಡೆಸ್ಕೊಡಿ ಅಂತ. ಓ ಹಂಗೆ. ಆ ತರ ಕನ್ನಡ ಮಾತಾಡ್ತೀನಿ. ಓಕೆ ನೋಡೋಣ, ನಾವು ಇಲ್ಲೇ ಇರ್ತೀವಲ್ಲ, ನೋಡೋಣ ಎಲ್ಲ. ಯಾರಿಗ್ ಗೊತ್ತು ಯಾವ ದೇವ್ರು ಯಾವಾಗ ಹಸ್ತು ಅಂತ ಇರುತ್ತೋ. ಅನ್ಲಿ ಒಳ್ಳೇದಾಗ್ಲಿ. ಎಲ್ಲ ಭಾನುವಾರ ಹೆಂಗಿತ್ತು, ನಿಮ್ ಭಾನುವಾರ ಎಲ್ಲ ಹೆಂಗಿತ್ತು? ಇದೇ ತರ ಎಂಜಾಯ್ ಮಾಡ್ತಾ ಇರ್ರಿ ಎಲ್ಲಾರು. One eternity later. ಗೈಸ್, ಫೈನಲಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬಂದೆ. ಸೊ ಇವಾಗ ಇನ್ನೇನು ಮನೆ ಹತ್ರ ಬಂದೆ ನಾನು. ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸುಮ್ಮನೆ ಹಿಂಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿ ಚಿಲ್ಲಾಗಿ ಮಾತಾಡಿ ಇನ್ನೇನು ಇವಾಗ ಮನೆ ಕಡೆ ಹೊರಟೆ. ಸೊ ಇವತ್ತಿನ ನಮ್ಮ ವ್ಲಾಗ್ ಇಷ್ಟೇ. ಸೊ ಇವತ್ತು ನಮ್ಮ ಮೇಡಮ್ದು ಬರ್ಡೇ ಶಾಪಿಂಗ್ ಮುಗೀತು. ಸೊ ಏನೇನು ತೊಗೊಂಡಿದ್ದಾರೆ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀವಿ. ಮತ್ತು ನೆಕ್ಸ್ಟ್ ಕಂಟೆಂಟ್ ಎಲ್ಲ ಮತ್ತೆ ಹಾಕ್ತಾ ಇರ್ತೀವಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್.